ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಮಾಧ್ಯಮ ಸಮಿತಿ, ಸೈಜಾನ ಫೌಂಡೇಶನ್, ಭಾರತೀಯ ವೈದ್ಯಕೀಯ ಸಂಘ ಸಿರಗುಪ್ಪ ಸಂಯುಕ್ತಾಶ್ರಯದಲ್ಲಿ ನಡೆದ ನೆನಪಿಗೆ ವ್ಯಾಯಾಮ ಮತ್ತು ಸೋತು ಗೆದ್ದ ಸಾಧಕರಿವರು ವಿದ್ಯಾರ್ಥಿಗಳಿಗೆ ಪ್ರೇರಣಾ ತರಗತಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಧುಸೂದನ್ ಕಾರಿಗನೂರು ಶಸ್ತ್ರವೈದ್ಯರು ಸಿರಗುಪ್ಪ ಉಪನ್ಯಾಸ ನೀಡಿ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ 80% ಅಂಕಗಳನ್ನು ಪಡೆಯುವ ಸಾಮರ್ಥ್ಯ ಇದ್ದರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳದೇ ಇರುವುದರಿಂದ ಅತ್ಯಂತ ಕಡಿಮೆ ಅಂಕಗಳನ್ನು ಪಡೆಯುತ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿ ಕೂಡ ವೈಜ್ಞಾನಿಕ ಅಭ್ಯಾಸ ಕ್ರಮವನ್ನು ಅಳವಡಿಸಿಕೊಳ್ಳಬೇಕು. ಪ್ರತಿ ಅಭ್ಯಾಸದ ನಡುವೆ ವಿಶ್ರಾಂತಿಯನ್ನು ಪಡೆದುಕೊಂಡು ಆ ಸಮಯದಲ್ಲಿ ಇತರ ಚಟುವಟಿಕೆಗಳನ್ನು ನಡೆಸುವುದರಿಂದ ನಾವು ಅಭ್ಯಾಸ ನಡೆಸಿದ ವಿಷಯಗಳು ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಕೇವಲ ಓದುವುದರ ಜೊತೆಗೆ ಪುನರ್ನಮನ ಹಾಗೂ ನಮ್ಮಲ್ಲಿನ ಎಡಮೆದುಳನ್ನು ಬಳಸುವ ಕುರಿತು ವ್ಯಾಯಾಮ ಮಾಡಿದ್ದಲ್ಲಿ ಹೆಚ್ಚು ಸಮಯದವರೆಗೆ ವಿಷಯ ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಪರೀಕ್ಷೆ ಸಮಯದಲ್ಲಿ ಆತಂಕಕ್ಕೆ ಒಳಗಾಗದೆ ಶಾಂತ ರೀತಿಯಿಂದ ಉತ್ತರಗಳನ್ನು ಬರೆಯುವ ಮೂಲಕ ಹೆಚ್ಚು ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನಮ್ಮೆಲ್ಲರ ಹಸಿರು ಅಂತ ಹಸಿರು ಶಾಶ್ವತವಾಗಿ ಇರಲಿ ಎಂದು ಹೇಳುತ್ತಾ ಉದ್ಘಾಟನೆ ಮಾಡಲಿರುವ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಜವಾಬ್ದಾರಿ ನಮಗೆ ಬೇಕು. ನೋಡಿ ಏನಿದೆ ನೋಡಿದ್ರೆ ನಗು ಬರುತ್ತೆ. ಏನಾಗಿದೆ ಅಲ್ಲಿ, ಯಾವುದಕ್ಕೆ ಪ್ರಾಮುಖ್ಯತೆ, ಸೈನ್ಸ್ ಅನ್ನ ವಿಜ್ಞಾನವನ್ನ 100% ಬಿಲೀವ್ ಮಾಡಿ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹೌದಾ? ಈಗಲೂ ಸಹ ಈ ವಿಜ್ಞಾನವನ್ನು ನಾವೇನು ಕಲಿತೀವಲ್ಲ, ನೋಡಿದಿರ ಏನ್ ಮಾಡಿ ಕೊಡ್ತಾರಲ್ಲ, ಬೂದಿ ಕೊಡ್ತಕ್ಕಂಥದ್ದು, ಚೈನ್ ಕೊಡ್ತಕ್ಕಂಥದ್ದು, ಹೌದಾ? ಇವೆಲ್ಲವೂ ಜೊತೆಗೆ ಮೌಢ್ಯಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಒಳ್ಳೇದಾಗುತ್ತೆ ಈ ತರ ಅಂದ್ರೆ ಅದು ಪೂಜೆ ಮಾಡತಕ್ಕಂಥದ್ದು ನಂಬಿಕೆ. ಆದ್ರೆ ಇದರಿಂದ ಈ ರೀತಿ ದೌರ್ಜನ್ಯ ಮಾಡ್ತಾರೆ, ನೆನಪಿದೆಯಾ? ಕಪ್ಪೆ ಬಾಳೆಗೆ ಮದುವೆ ಮಾಡಿಸ್ತಾರೆ, ಸರಿನಾ? ಇಷ್ಟ ಆಯ್ತು. ನಂಬಿಕೆ ಜೊತೆಗೆ ಆಹಾರದ ಬಗ್ಗೆ ಒಂದೆರಡು ಮಾತು ಹೇಳಿ ನನ್ನ ಮಾತನ್ನು ಆರಂಭ ಮಾಡ್ತೀನಿ. ಈ ರೀತಿ ಇದ್ದರೆ ಆಹಾರನ ನಾನು ವರ್ಷ ಬೆಂಗಳೂರು ಒಂದೇ ಊರಲ್ಲಿ ಸುಮಾರು 200 ಟನ್ ಅಂದ್ರೆ 20 ಲಾರಿಗಳು ತುಂಬಿಸಷ್ಟು ಆಹಾರ ತಟ್ಟೆಯಲ್ಲಿ ಬಿಟ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಹಳಸೋಗಿರೋದಲ್ಲ, ತಟ್ಟೆಯಲ್ಲಿ ಬಿಟ್ಟು ಎಷ್ಟು ಆಹಾರನ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಅದ್ಭುತವಾಗಿ ಮಾತಾಡಿದ್ರು. ಸಾಹಿತ್ಯ ಪರಿಷತ್ತು ಬರೀ ಕನ್ನಡ ಹಳಿಯನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಅಳವಡಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸುಮಾರು 20 ವರ್ಷಗಳಕ್ಕೆ ನಾನು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದೀನಿ. ನನ್ನ ಆಸ್ಪತ್ರೆ ಇರಬಹುದು, ನಾನು ಹೊರಗಡೆ ಈಗಲೂ ಸಹ ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಬರುವಾಗ ಮಾರ್ಕೆಟಲ್ಲಿ ಒಂದು ಕಾರಲ್ಲಿ 1 ಡಜನ್ ಹಣ್ಣು ತಗೊಂಡ್ಬಂದೆ. ನನ್ನ ನೋಡಿದ ತಕ್ಷಣ ಅವನು ಹಣ್ಣು ಮಾರನ್ನು ಸಾರ್ ಪ್ಲಾಸ್ಟಿಕ್ ಎಲ್ಲ ತಗೊಳ್ಳಲ್ಲ ಅಂತೇಳಿ ಪೇಪರಲ್ಲಿ ಕಟ್ಕೊಟ್ಟಿದ್ದೀನಿ. ಈಗಲೂ ಇದೆ, ಪೇಪರಲ್ಲಿ ಕಟ್ಕೊಡ್ತಾನೆ. ನಾವು ಹೇಗೆ ಬದುಕ್ತೀವಿ ಆ ರೀತಿ ನಮ್ಮ ಸಮಾಜ ನಮ್ಮನ್ನು ನೋಡುತ್ತೆ. ನಾನು ಮಾರ್ಕೆಟಲ್ಲಿ ಹೋದ್ರು, ಯಾವ ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರು ನನಗೆ ಪ್ಲಾಸ್ಟಿಕ್ ಕವರ್ ಕೊಡಲ್ಲ. ನಾವು ಡಿಮ್ಯಾಂಡ್ ಮಾಡೋದು ಕೊಡ್ತಾರೆ, ಬೇರೆ ಡಿಮ್ಯಾಂಡ್. ಅದಕ್ಕೆ ನಾವು ಬಳಕೆ ಮಾಡ್ಕೋಬೇಕು. ಹಾಗೇನೆ ನಾನು ಮಾತಾಡೋದಕ್ಕಿಂತ ಮೊದಲು ಆಹಾರ ವೇಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ಸುಮಾರು 20 ವರ್ಷಗಳಾಯಿತು. ನಮ್ಮ ಹಿರೇಮಠ ಮತ್ತು ನರಸಿಂಹಮೂರ್ತಿ ನನ್ನ ಜೊತೆ ಯಾವಾಗ ಕೆಲವು ವೈದ್ಯರು ನನ್ನ ಜೊತೆ ಕುತ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ತಟ್ಟೆ ಯಾವತ್ತೂ ಖಾಲಿ ಇರುತ್ತೆ. ಇದು ನನಗೊಬ್ಬ ಶಿಕ್ಷಕರು ಹೇಳ್ಕೊಟ್ಟಿರ್ತಕ್ಕಂಥದ್ದು, ವಿಜ್ಞಾನ ಶಿಕ್ಷಕರು. ಯಾಕಂತ ಹೇಳಿದ್ರೆ ಒಂದು ಅಕ್ಕಿ ನನ್ನ ತಟ್ಟೆಗೆ ಬರ್ಬೇಕಂತ ಹೇಳಿದ್ರೆ ಸುಮಾರು 1.5 ವರ್ಷ ತೆಗೆದು ನಡೀತದೆ. ನಾನು ಆಹಾರನ ಬೇಯಿಸಿ ನನ್ನ ತಟ್ಟೆ 2 ಸೆಕೆಂಡಲ್ಲಿ ನಾನು ವೇಸ್ಟ್ ಮಾಡೋದು ನಾನು ರೈತನಿಗೆ ಮಾಡ್ತಕ್ಕಂಥ ಅಪಮಾನ ಅಂತ ನನಗೆ ಹೇಳಿ, ಅದನ್ನು ನಾನು ತಲೆಯಲ್ಲಿ ತುಂಬಿಕೊಂಡು ಇದುವರೆಗೂ ಸಹ ಒಂದು ಅಗಳನ್ನು ನಾನು ಸಹ ಬಿಸಾಕಲ್ಲ. ನಾನು ತೆಗೆದುಕೊಂಡಿರ್ತಕ್ಕಂಥ ಚಿತ್ರರಚನೆ ಕೊಟ್ಟಿರ್ತಕ್ಕಂಥ ಅನ್ನವನ್ನು ವೇಸ್ಟ್ ಮಾಡ್ತಾರೆ. ದಯವಿಟ್ಟು ನೀವು ಹಾಸ್ಟೆಲಲ್ಲಿರಬಹುದು, ಮನೆಯಲ್ಲಿರಬಹುದು, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ದೇಹ, ಮೈಂಡ್ ಜೊತೆಗೆ ಬಾಡಿ ಸಹ ಭಾರಿ ಮುಖ್ಯ. ವ್ಯಾಯಾಮ ಮಾಡ್ತಾ ಇರ್ರಿ, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡಿರಿ, ಸಾಕಷ್ಟು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಬೇರೆ ಬೇರೆ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿರಿ. ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೆಡಿ ಏಮ್ ಶೂಟ್ ಅಂತ ಕರಿತೀನಿ. ಅಂದರೆ ನೀವು ಎಲ್ಲೇ ಒಂದು ಇದಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಬಹುಶಃ ನೀವು ಕ್ರಿಕೆಟ್ ಎಲ್ಲ ನೋಡ್ತಿರ್ತೀರಲ್ಲ, ಕರೆಕ್ಟಾ? ನಂಬರ್ 1 ಬ್ಯಾಟ್ಸ್ಮನ್, ನಂಬರ್ 2 ಬ್ಯಾಟ್ಸ್ಮನ್ ಹೋಗಿರ್ತಾರೆ. 3rd ಬ್ಯಾಟ್ಸ್ಮನ್ ನೆಕ್ಸ್ಟ್ ಏನ್ ಮಾಡ್ತಿರ್ತಾನೆ, ಹೊಡಿಬೇಕು, 200 ಹೊಡಿಬೇಕು. ಅದಕ್ಕೆ ಏಜ್ ಬಿಟ್ಬಿಟ್ಟು ಫೀಲ್ಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಈಗ ಏನ್ ಮಾಡಬೇಕು, ಶೂಟ್ ಅಂದ್ರೆ ನಿಮ್ಮ ಇದರಲ್ಲಿ ಏನು SSLC
9th ಇರ್ಬೋದು, 8th ಇರ್ಬೋದು, PUC ಇರ್ಬೋದು, ಯಾವುದೇ ಎಕ್ಸಾಮ್ ಅಲ್ಲಿ MBBS ಇರ್ಬೋದು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಎಕ್ಸಾಕ್ಟ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ 3 ಗಂಟೆ ಹೆಂಗೆ ಕೂತ್ಕೊಳ್ತೀರಿ ಪ್ರೀತಿ ಮಾಡಿದ್ರೆ ನಮ್ಮ ಹತ್ರ ಬರುತ್ತೆ. ಹೌದಾ? ನಮ್ಮನ್ನು ಪ್ರೀತಿ ಮಾಡ್ಬೇಕು. ಎಕ್ಸಾಮ್ಸ್ ರೆಡಿ ಆಗಿರ್ಲಿ, ಒಳ್ಳೆ ನಿದ್ದೆ ಮಾಡಿ. ನಿದ್ದೆ ಭಾರಿ ಮುಖ್ಯ. ನಿದ್ದೆ ಕೆಟ್ಟು ಎಕ್ಸಾಮ್ಗೆ ಹೋಗ್ಬೇಡಿ. ನಾನು ಹೇಳಿದ್ದೆ ಕೆಲವು ಟೆಕ್ನಿಕ್ಗಳು ಮಾತ್ರ. ನಿಮ್ಮ ಇದಕ್ಕೆ ಬಳಕೆ ಮಾಡ್ಕೊಂಡು ಹೋದ್ರಿ ಏಕಾಗ್ರತೆ, ನಿಮ್ಮ ಕಾನ್ಸಂಟ್ರೇಷನ್ ಮುಖ್ಯ. ಜೊತೆಗೆ ಸಾಕಷ್ಟು ಮುಂಚಿತವಾಗಿ ಎಕ್ಸಾಮ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ. ಜಾಸ್ತಿ ಬರೆದು ಬಿಡ್ತಾರೆ ಕೆಲವರು. ಹೌದಾ? 5 ಮಾರ್ಕ್ಸ್ಗೆ ನಿಮ್ಗೆ 10 ಮಾರ್ಕ್ಸ್ ಅಷ್ಟು ಗೊತ್ತಿರ್ತದೆ. ಅದನ್ನ ಯಾರೇನು 10 ಮಾರ್ಕ್ಸ್ ಅಷ್ಟು ಬರೆದ್ರೆ 10 ಮಾರ್ಕ್ಸ್ ಕೊಡಲ್ಲ, 5 ಮಾರ್ಕ್ಸ್ ಕೊಡೋದು. ಹೌದಾ? ಟೈಮ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟು ಮಾರ್ಕ್ಸ್ ಇರ್ತದೆ SLC ನ PUC? ನಿಮಗೆ 3 ಗಂಟೆ ಟೈಮ್ ಇರುತ್ತೆ ಅಂತೇಳಿ ಅವ್ನು ಬುದ್ಧಿವಂತ ನೋಡಿ, ತಲೆ ಎಷ್ಟು ನೋಡಿದ್ದೇನೆ. ರೈಟ್. ನಮ್ಮ ಮಕ್ಕಳೇನ ದಡ್ಡಲ್ಲ, ನೋಡಿದಿರಾ? ಈಗ ಯಾವ ಚಿತ್ರಗಳು ತೋರಿಸ್ತಾ ಇದೀನಿ ಅಂದ್ರೆ ಸಿಂಪಲ್ ಇರ್ಬೋದು, ಬಟ್ ಕ್ರಿಯೇಟಿವಿಟಿ ಮೈಂಡ್ ಅಂತ ಕರಿತೀವಿ ನಾವು. ಅಂದ್ರೆ ಆಗದು ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂಥ ನಮ್ಮ ಜೀವನಗಳಲ್ಲಿ ಕ್ರಿಯೇಟಿವಿಟಿನ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಸಣ್ಣ ಉದಾಹರಣೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಇವನ ಐಡಿಯಾ. ಹೌದಾ? ನೋಡಿ, ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ. ರೈಟ್ ರೈಟ್. ಇದು ನೋಡಿ. ಓಕೆ, ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಹೌದಾ? ಸಿಂಪಲ್, ಬಟ್ ಏನು ಇದಕ್ಕೆ ಖರ್ಚಾಗಲ್ಲ, ಬಟ್ ನಾಲೆಡ್ಜ್. ಹೌದಾ? ನೋಡಿ, ಇದು ಯಾರಿಗಾದ್ರೂ ಐಡಿಯಾ ಬಂದಿತ್ತ? ವೆರಿ ಸಿಂಪಲ್ ಐಡಿಯಾ. ಆಯ್ತಾ? ಶೋರೂಮ್ ಬಿಟ್ರೆ 2,000 5,000 ಮಾಡ್ತಾನೆ. ಇದು ಬಿಡ್ರಿ, ಯಾರು ಕಾಣುತ್ತಾ? ಮೇಲೆ ಹತ್ತಿರ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗಲ್ಲ, ಹತ್ತಿರ ಗೊತ್ತಾಗುತ್ತೆ. ತಲೆ ಏನಿದೆ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ಬೋದು. ನಡುವೆ ಗೋಡೆ ಕಟ್ಟೋದು ಮರೆತುಬಿಟ್ಟಿದ್ದಾರೆ. ಬಂದಿತ್ತಾ? ಯಾರಾದ್ರೂ ವೆರಿ ಸಿಂಪಲ್. ಕ್ರಿಯೇಟಿವ್ ನಾಲೆಡ್ಜ್ ಅನ್ನ ಬೆಳೆಸ್ಕೊಡಿ. ನೋಡಿ, ಒಂದು ಬೇರೆ ಉದಾಹರಣೆಗಳಿದ್ದಾವೆ, ಇದು ತೋರಿಸ್ತಾರೆ. ನಮ್ಮ ಮೈ ಮೇಲೆ ನೋಡ್ರಿ, ನಾವು ಅಲ್ಲಿ ಚಿನ್ನ ತೆಗೆದುಕೊಳ್ಳೋ ಬಂದು ಇಲ್ಲಿ ಚಿನ್ನ ಹಾಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಇದು ಎರಡೇ ಸ್ಲೈಡ್ ಇದಾವೆ. ನಾನು ಹೇಳುವಾಗ ಡೈರೆಕ್ಟ್ ಅಪ್ರೋಚ್, ಇಂಡೈರೆಕ್ಟ್ ಅಪ್ರೋಚ್ ಅಂತ ಕರೀತೀವಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ತಾಯಪ್ಪ ಬಿ ಹೊಸೂರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ನಾಡಿನ ನೆಲ, ಜಲ, ಭಾಷೆ ರಕ್ಷಣೆಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಶೈಕ್ಷಣಿಕ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕಮ್ಮಟಗಳಿಗೆ ಮಾತ್ರ ಸೀಮಿತವಾಗಿರದೆ ನೆಲ, ಜಲ, ಭಾಷೆ, ಗಡಿ ಈ ವಿಭಾಗಗಳಲ್ಲಿ ಅಥವಾ ಈ ಅಂಶಗಳಲ್ಲಿ ಎಲ್ಲಾದರೂ ನಮ್ಮ ನಾಡು ನುಡಿಗೆ ಧಕ್ಕೆ ಉಂಟಾದಾಗ ಅದನ್ನು ಎದುರಿಸಲು ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ಜಾಗೃತಿಯನ್ನು ಮೂಡಿಸಬೇಕನ್ನೋ ದೃಷ್ಟಿಯಿಂದ ಅದರಲ್ಲಿ ವಿಶೇಷವಾಗಿ ಕನ್ನಡದ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ನಾವು ಸನ್ಮಾನಿಸಿ ಗೌರವಿಸಬೇಕಂತಕ್ಕಂಥ ಮಹದಾಸೆಯನ್ನು ಸುಮಾರು 15-20 ವರ್ಷಗಳಿಂದ ನಾನು ನಮ್ಮ ನರಸಿಂಹ ಸರ್ ಅವರು ಹೊತ್ಕೊಂಡಿದ್ದೇವೆ. ಉದಾಹರಣೆ ಹೇಳ್ಬೇಕಂದ್ರೆ 2007ರಲ್ಲಿ 3 ಅವಧಿಯಲ್ಲಿ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ, ಜೊತೆಗೆ ನಮ್ಮ ನರಸಿಂಹ ಸರ್ ಅವರು ತಾಲೂಕು ಅಧ್ಯಕ್ಷರಾಗಿದ್ದಾಗ ಇಡೀ ಮಾನ್ವಿ ತಾಲೂಕಿನಲ್ಲಿ ಕನ್ನಡದ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ಪಡೆದುಕೊಂಡಿದ್ದಾರೋ ಅವರಿಗೆ ಬಹುಮಾನದ ರೂಪದಲ್ಲಿ ಅವರಿಗೆ ಬಹುಮಾನ ನೀಡಿ ಅವರನ್ನು ನಾವು ಸನ್ಮಾನಿಸುತ್ತಾ ಬಂದಿದ್ದೇವೆ. ಈಗ ನಾನು ಗೌರವ ಕಾರ್ಯದರ್ಶಿ ಜಿಲ್ಲಾದಲ್ಲಿ ಆಗಿದ್ದರೂ ಕೂಡ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಿರಂತರವಾಗಿ ನಡೀಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ದಾಪು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಇಂದಿನ ಈ ವಿಷಯದಲ್ಲಿ ಈ ನೇತಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಕ್ಕಂತಹ SSLC ವಿದ್ಯಾರ್ಥಿಗಳಿಗೆ ಪ್ರೇರಣಾ ತರಬೇತಿಯ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಮಾದರಿಯಾಗಲಿ. ಇನ್ನು ಮುಂದೆ ನೀವು ಇವರು ನಮ್ಮ ಹಿರಿಯರು ಹೇಳುವಂತಹ ಅಂಶವನ್ನು ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಿರಿ ಅಂತೇಳಿ ಆಶಿಸುತ್ತಾ ನನ್ನ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರಾದ ನರಸಿಂಹಮೂರ್ತಿ ಹಾಸ್ಯ ಪ್ರಸಂಗಗಳ ಮೂಲಕ ನಗೆಗಡಲಿನಲ್ಲಿ ತೇಲಿಸಿದರು. ಈ ಕೆಟ್ಟ ಚಟಗಳಿಗೆ ಬಲಿಯಾಗಿ ಸಾಯ್ತಾ ಇದ್ದಾರೆ. ಅಂದ್ರೆ ಗುಟ್ಕಾ ಹಾಕೋದು, ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಕೆಟ್ಟ ಭಾಷೆಯನ್ನು ಬೆಳೆಸೋದು, ಇವೆಲ್ಲ ಚಟಗಳು. ಇವನ್ನ ಮೊಟ್ಟ ಮೊದಲು ಬಿಡ್ರಿ. ಯಾಕಂದ್ರೆ ಜೀವನದಲ್ಲಿ 6 ಸಬ್ಜೆಕ್ಟ್ ಅನ್ನ 4 ಗೋಡೆಯ ಮಧ್ಯೆ ಕುತ್ಕೊಂಡು ಓದಿ ಪಾಸ್ ಆಗೋದು ಒಂದೇ ಜೀವನ ಅಲ್ಲ. ಅದರ ಜೊತೆಗೆ ನಾವು ಲೈಫ್ನಲ್ಲಿ ಪಾಸ್ ಆಗಬೇಕು. ಮಾರಲ್ ವ್ಯಾಲ್ಯೂಸ್ ಅಂತೀವಿ, ನೀತಿ ಶಿಕ್ಷಣ, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದು ಹುಡುಗ ಇದ್ದಂತೆ ಮಾವಿನ ಹಣ್ಣು ತೋಟದಾಗ ಹೋಗಿದ್ದ, ಮಾವಿನ ಹಣ್ಣು ಕಳ್ತನ ಮಾಡ್ತಾ ಇದ್ದ. ಆ ಓನರ್ ಬಂದ್ಬಿಟ್ಟ, ಹೊಲ್ದಣಿ ಬೇಡ
ನೀರು ನಿಲ್ಲದಂತೆ ಕಾಲುವೆ ಮಾಡಿ ದೂರ ಹರಿಸಬೇಕು. ನೀರು ನಿಲ್ಲದಂತೆ ಕಾಲುವೆ ಮಾಡಿ ದೂರ ಹರಿಸಬೇಕು. ಸುತ್ತಮುತ್ತ ಸ್ವಚ್ಛತೆಯ ನೀವು ಕಾಪಾಡಿಕೊಳ್ಳಬೇಕು. ಆರೋಗ್ಯ ಬೇಕಣ್ಣ, ನಮಗೆ ಆರೋಗ್ಯ ಬೇಕಣ್ಣ. ಕಾಯಿಲೆಯಿಂದ ನರಳುತ್ತಿರುವವಗೆ ಮಂತ್ರ ಹಾಕಬೇಡ. ಆ ಮಂತ್ರವೆಂಬ ಕುತಂತ್ರದಿಂದ ಪ್ರಾಣ ತೆಗೆಯಬೇಡ. ಮೂಢನಂಬಿಕೆಗೆ ಜೋತು ಬಿದ್ದು ಹಾಳಾಗಿ ಹೋಗಬೇಡ. ಮೂಢನಂಬಿಕೆಗೆ ಜೋತು ಬಿದ್ದು ಹಾಳಾಗಿ ಹೋಗಬೇಡ. ಡಾಕ್ಟರ್ಗೆ ತೋರಿಸಿ ಔಷಧಿಯ ಕುಡಿಸಿ ಬದುಕುವುದು ಮರೆಯಬೇಡ. ಆರೋಗ್ಯ ಬೇಕಣ್ಣ, ನಮಗೆ ಆರೋಗ್ಯ ಬೇಕಣ್ಣ. ಕುಡಿದು ಬಂದು ಹೆಂಡತಿಗೆ ಹೊಡೆವ ನೀನಂತ ಮೂರ್ಖನಯ್ಯ. ಆ ಕುಡಿತದಿಂದ ಆರೋಗ್ಯ ಹಾನಿ ಎಂಬುದನ್ನು ತಿಳಿಯಯ್ಯ. ಮದ್ಯಪಾನದ ಆಲ್ಕೋಹಾಲು ನಿನ್ನ ರಕ್ತ ಹೀರುವುದಯ್ಯ. ಮದ್ಯಪಾನದ ಆಲ್ಕೋಹಾಲ್ ನಿನ್ನ ರಕ್ತ ಹೀರುವುದಯ್ಯ. ಶಕ್ತಿ ಇಲ್ಲದೆ ದೇಹ ನಶಿಸಿ ನಿನ್ನ ಪ್ರಾಣ ಹೋಗುವುದಯ್ಯ. ಆರೋಗ್ಯ ಬೇಕಣ್ಣ, ನಮಗೆ ಆರೋಗ್ಯ ಬೇಕಣ್ಣ. ಬಳ್ಳಾರಿಯ ವಿಜ್ಞಾನ ಶಿಕ್ಷಕರಾದ ಎಸ್ಎಂ ಹಿರೇಮಠ ವಿಜ್ಞಾನ ಗೀತೆಗಳನ್ನು ಹಾಡಿದರು. ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಪಕ್ಷಿಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಕೆಪಿಎಸ್ವಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ, ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕೆ ವಿಜಯಲಕ್ಷ್ಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶರಣಬಸವ ನೀರ್ಮಾನ್ವಿ, ಕೆ ರಾಜಾ ರವಿವರ್ಮ, ಕೆಇ ನರಸಿಂಹ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಅಧ್ಯಕ್ಷರಾದ ಅರುಣ್ ಚಂದ ಹಾಗೂ ಮಧ್ಯಮ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಸ್ವಾಮಿ, ಸಿದ್ದರಾಮಯ್ಯ ಸ್ವಾಮಿ, ಕಿಡಿಗಣ್ಣಯ್ಯ ಸ್ವಾಮಿ, ಚನ್ನಬಸವಯ್ಯ ಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು.